ನಿನ್ನೆ ಶಾಸಕರಾಗಿರ್ತಕ್ಕಂಥ ಬಿ ಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸುರೇಶ್ ಕುಮಾರ್ ಅವರಿದ್ದೆ, ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಸರ್, ನಿನ್ನೆ ಏನು ನಿಮ್ಮ ಶಾಸಕರ ಮೇಲೆ ಮೊಟ್ಟೆ ಎಸೆದಿರ್ತಕ್ಕಂಥದ್ದು, ಸೊ ಈ ಹಿಂದೆ ಕೂಡ ಸಿದ್ದರಾಮಯ್ಯನವರ ಮೇಲೆ ಮೊಟ್ಟೆ ಎಸೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ವಿರೋಧ ಮಾಡಿದ್ರು. ಈಗ ಮತ್ತೆ ಅದನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು. ರಾಜ್ಯದಲ್ಲಿ ಆಳುವ ಪಕ್ಷವಾದ ಕಾಂಗ್ರೆಸ್ ಪಕ್ಷ ಅಸಹನೆಯಿಂದ ಕೂಡಿರುವ ಪಕ್ಷ ಅಂತ ರುಜುವಾತು ಮಾಡ್ತಾ ಇದೆ. ಅಲ್ಲಿ ಬಿಡುವಿನಲ್ಲಿ ರೈತರ ಮೇಲೆ ಹಲ್ಲೆ ಮಾಡ್ತಾರೆ. ನಿನ್ನೆ ಕಾಂಗ್ರೆಸ್ ಕಾರ್ಯಾಲಯದ ಬಳಿಯೇ ಬಿಜೆಪಿಯ ಶಾಸಕನ ಮೇಲೆ ಹಲ್ಲೆ ಮಾಡ್ತಾರೆ. ಇವ್ರಿಗೆ ಶಾಲೆಯಲ್ಲಿ ಮಕ್ಕಳಿಗೆ ಕೊಡೋದಕ್ಕೆ ಮೊಟ್ಟೆ ಇಲ್ಲ, ಶಾಸಕರ ಮೇಲೆ ಹೊಡೆಯೋದಕ್ಕೆ ಮೊಟ್ಟೆ ಇದೆ. ಇದೊಂದು ರೀತಿ ಸರ್ಕಾರಿ ಪೋಷಿತ ಅರಾಜಕತೆ, ಆಳುವ ಪಕ್ಷ ಪ್ರಚೋದನೆ ಮಾಡ್ತಾ ಇರುವ ಅರಾಜಕ ಚಟುವಟಿಕೆ. ಅದನ್ನು ಪ್ರತಿಭಟಿಸಿ ಇವತ್ತು ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಸರ್. ಹಾಗಾದರೆ ಈಗ ನೀವು ಎಲ್ಲಿಂದ ಹೇಳ್ತಗೊಳ್ಳಿ, ಕಲಬುರಗಿ ಜೈಲ್ ಪ್ರಕರಣದಿಂದ ತಗೊಂಡು ನಿನ್ನೆ ಶಾಸಕನ ಮೇಲೆ ಹಲ್ಲೆಯವರೆಗೂ ತಗೊಳ್ಳಿ, ಅದು ಗೊತ್ತಾಗುತ್ತೆ. ಕಳೆದ 2 ದಿವಸದಿಂದ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಏನು ಕೂಡ ಚಕಾರ ಎತ್ತಿಲ್ಲ. ಸೊ ನನಗನ್ಸುತ್ತೆ ಇವ್ರಿಗೆ ಕಾನೂನು ಮತ್ತು ವ್ಯವಸ್ಥೆ ಅದು ನಗಣ್ಯ ಆಗಿದೆ. ಆ ಕೇಂದ್ರದ ಅವರ ನಾಯಕ ಹೇಳಿದ ತಾಳಕ್ಕೆ ಇವರು ಕುಣಿದು ಇಲ್ಲಿ ಅರಾಜಕತೆ ಉಂಟು ಮಾಡದೆ ನಾವು ಪಾಲಿಸಬೇಕಾದ ಧರ್ಮ ಅಂತ ಇವರು ತಿಳ್ಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ. ಸರ್, ಬಿಜೆಪಿ ಇದರ ಏನು ಆಡಳಿತ ಪಕ್ಷದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ತಾಳ್ಮೆನೇ ಇದಕ್ಕೆ ಕಾರಣನ ಸರ್? ತಾಳ್ಮೆ ಇಲ್ಲ. ನಾವು ಕೂಡ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷ ಅಂದ್ಕೊಂಡಿದ್ದೀವಿ. ಅಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಮಾಡ್ದಂಗೆ ನಾವು ಮಾಡಬಾರ್ದು. ಅವರು ಪಾರ್ಲಿಮೆಂಟಲ್ಲಿ ಮಾತಾಡೋದು ಬಿಟ್ಬಿಟ್ಟು ಇದಕ್ಕಿದ್ದಂಗೆ ಹೋಗಿ ಮೋದಿ ಮನೆಯನ್ನು ಕೂತ್ಕೋತಾರೆ. 20 ದಿವಸ ನೀಟ್ ಬಗ್ಗೆ ಮಾತಾಡದೆ ಎಲ್ಲಿ ಕೇಜ್ರಿವಾಲ್ ಬಂದ ತಕ್ಷಣ ತನ್ನ ಸ್ಥಾನ ಹೋಗುತ್ತೋ ಅಂತ ಇದಕ್ಕಿದ್ದಂಗೆ ಬರ್ತಾರೆ. ಅವರು ನಮಗೆ ಒಂದು ಮೇಲ್ಪಂಕ್ತಿ ನಾಯಕ ಅಲ್ಲ. ನಾವು ತಾಳ್ಮೆಯಿಂದ ಆದರೆ ಜವಾಬ್ದಾರಿಯುತೆಯಿಂದ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ಕೂಡ ಜವಾಬ್ದಾರಿಯುತವಾಗಿರ್ತದೆ. ಸರ್, ದೆಹಲಿಯಲ್ಲಿ ನಡೀತಾ ಇರುವಂತಹ ಜನ್ಸಿಗಳ ಹೋರಾಟಕ್ಕೆ ನೀವೇನು ಹೇಳ್ತೀರಾ ಸರ್? ಅಲ್ಲ, ಒಂದು ನೀಟ್ ಪ್ರಕರಣದಲ್ಲಿ ಮೇ 3ನೇ ತಾರೀಕು ಏನು ಪರೀಕ್ಷೆ ಆಯಿತು, ಅಲ್ಲಿ ಆದ ಒಂದು ಪ್ರಮಾದದ ಬಗ್ಗೆ ಎಲ್ಲರಿಗೂ ಕೂಡ ಖೇದ ಇದೆ, ವೇದನೆ ಇದೆ. ಯಾವುದು ವಿದ್ಯಾರ್ಥಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ನಿಲುವು. ಆದರೆ ಒಂದು ಸೋರುವಿಕೆ ಅನ್ನೋದು ಗೊತ್ತಾದ ತಕ್ಷಣವೇ ಸರ್ಕಾರನೇ ಮುತುವರ್ಜಿ ತಗೊಂಡು CBIಗೆ ಕೊಟ್ಟು ಆರೋಪಿಗಳನ್ನೆಲ್ಲ ಬಂಧಿಸಿದೆ. ಮತ್ತು ಧರ್ಮೇಂದ್ರ ಪ್ರಧಾನ್ ಅವರೇ ದೇಶದ ಮುಂದೆ ಬಂದು ಮಕ್ಕಳೆಲ್ಲರ ಕೂಡ ಕ್ಷಮೆ ಕೇಳಿ ಈ ರೀತಿ ಆಗಬಾರ್ದಾಗಿತ್ತು, ಆಗಲಿಕ್ಕೆ ನಾವು ಬಿಡೋದಿಲ್ಲ, ನಾವು ಯಾವುದೇ ಪ್ರಮಾದ ರಹಿತ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿ ಅತ್ಯಂತ ಎಚ್ಚರಿಕೆ ಕ್ರಮ ತೊಗೊಂಡು ಎಕ್ಸಾಮ್ ಮಾಡಿ ಇವತ್ತು ರಿಸಲ್ಟು ಆಚೆ ಬಂದಿದೆ. ಎಲ್ಲರೂ ಕೂಡ ಸಮಾಧಾನವಾಗಿದ್ದಾರೆ. ಒಂದೇ ಇದೆ, ಆದರೆ ಇನ್ನೊಂದು ಸಲ ಈ ರೀತಿ ಆಗಬಾರ್ದು ಅನ್ನೋದು ಎಲ್ಲರದು ನಿಲುವು. ಒಬ್ಬೊಬ್ಬ ವಿದ್ಯಾರ್ಥಿಯ ಪ್ರಾಣನೂ ಕೂಡ ನಮಗೆ ಭಾಳ ಮುಖ್ಯ. ಆದ್ದರಿಂದ ವ್ಯವಸ್ಥೆಯಲ್ಲಿ ನಾವು ಸುಧಾರಣೆ ತರೋದು ಹೇಗೆ, ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಬೇಕೇ ಹೊರತು ಇದನ್ನು ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಸುರೇಶ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.